ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಆಯುಷ್ ಕಾಲೇಜುಗಳ ವತಿಯಿಂದ ಜನವರಿ 31 ಮತ್ತು ಫೆಬ್ರವರಿ 1ರಂದು ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯುಷ್ ಹಬ್ಬ 2026 ನಡೆಯಲಿದೆ ಎಂದು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂದೀಪ್ ಬೇಕಲ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಆಯುಷ್ ಕಾಲೇಜುಗಳ ಸಾರ್ವಜನಿಕ ಸ್ವಾಸ್ಥ್ಯ ಸಂರಕ್ಷಣೆಗಾಗಿ ಸಾರ್ವಜನಿಕರಿಗೆ ಜನಜಾಗೃತಿ ಅಭಿಯಾನ, ವೈದ್ಯ ವಿದ್ಯಾರ್ಥಿಗಳಿಗಾಗಿ ವೈಜ್ಞಾನಿಕ ಅಧಿವೇಶನ, ಪೋಸ್ಟರ್ ಪ್ರದರ್ಶನ ಹಮ್ಮಿಕೊಳ್ಳುತ್ತಿವೆ ಮತ್ತು ಎಂಜಿನಿಯರಿಂಗ್ ಪದವೀಧರರು ಹಾಗೂ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಆಯುಷ್ ಹ್ಯಾಕಥಾನ್ ಮತ್ತು ಐಡಿಯಾಥಾನ್ ಜರುಗಲಿದೆ ಎಂದಿದ್ದಾರೆ. ಭಾರತೀಯ ಪುರಾತನ ವೈದ್ಯ ವಿಜ್ಞಾನ ಆಯುರ್ವೇದವು ತಿಳಿಸಿರುವ ನಾಡಿ ಪರೀಕ್ಷೆಯನ್ನ ಆಧುನಿಕ ತಂತ್ರಜ್ಞಾನದ ಬಳಕೆಯೊಂದಿಗೆ ನಡೆಸಿ ಸಮಗ್ರ ವರದಿಯನ್ನು ನೀಡುವ ವಿಶೇಷ ವ್ಯವಸ್ಥೆ ಇಲ್ಲಿ ಲಭ್ಯವಿದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆಯಬಹುದಾಗಿದೆ. 2,000 ಜನರಿಗೆ ಉಚಿತವಾಗಿ ಸೌಲಭ್ಯ ದೊರೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸದಸ್ಯರಾದ ಡಾಕ್ಟರ್ ಅಜಯ್ ಭಟ್, ಡಾಕ್ಟರ್ ಅಜಿತ್ ಕಾವತ್, ಡಾಕ್ಟರ್ ಗಣೇಶ್ ನಾಯಕ್, ಡಾಕ್ಟರ್ ಪದ್ಮಶ್ರೀ ರಾವ್, ಡಾಕ್ಟರ್ ವಿರಾಜ್ ಹೆಗ್ಡೆ, ಡಾಕ್ಟರ್ ಕಾರ್ತಿಕ್ ರೈ ಉಪಸ್ಥಿತರಿದ್ದರು. ಆಯುಷ್ ವಿದ್ಯಾರ್ಥಿಗಳೆಲ್ಲರಿಗೆ ಬೇಕಾಗಿ ಕೂಡ ಇದನ್ನು ಮಾಡ್ತಾ ಇರುವಂತದ್ದು. ಹಾಗೆ ನಮ್ಮ ಮೂಲ ಉದ್ದೇಶ ಅಂತ ಹೇಳಿದ್ರೆ ಆಯುಷ್ನಲ್ಲಿರುವಂತಹ ವಿವಿಧ ವಿಕಲ್ಪಗಳನ್ನು ಜನ ಸದ್ಬಳಕೆ ಮಾಡಿಕೊಂಡು ಅವರ ಆರೋಗ್ಯವನ್ನು ತನ್ಮೂಲಕ ಸಮಾಜದ ಆರೋಗ್ಯ ಚೆನ್ನಾಗಿ ಆಗ್ಬೇಕನ್ನುವಂಥದ್ದು ನಮ್ಮ ಉದ್ದೇಶ. ಈ ಆಯುಷ್ ಹಬ್ಬದಲ್ಲಿ ಇವತ್ತು ಬೇರೆ ಬೇರೆ ವಿಭಾಗಗಳಿಗೆ ಯಾರು ಮುಖ್ಯಸ್ಥರಿದ್ದಾರೆ ಅವರು ಬಂದಿದ್ದಾರೆ, ಅವರವರ ವಿಚಾರಗಳನ್ನು ತಿಳಿಸ್ತಾರೆ. ಮೊದಲನೇದಾಗಿ ನಾನು ಡಾಕ್ಟರ್ ಪದ್ಮಶ್ರೀ ಅವರನ್ನು ಈ ಸಾರ್ವಜನಿಕರಿಗೆ ಯಾವ ರೀತಿ ಅವರು ತಮ್ಮ ಆಯುಷ್ ಹಬ್ಬದ ಮೂಲಕ ವಿಚಾರಗಳನ್ನು ತಿಳಿಸ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ನಿಮ್ಮ ಮುಂದೆ ನಿಲ್ಲಿಸಬೇಕಂತ ಹೇಳ್ತಾರೆ.